ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪರೀಕ್ಷೆಗಳಿಗೆ ಒನ್ ಆಫ್ ದ ಟ್ರೆಂಡಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಇಂಡಿಯನ್ ಆರ್ಗನೈಸೇಷನ್ಸ್, ಭಾರತದ ಪ್ರಮುಖ ಸಂಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಇದು ಬೆಂಗಳೂರಲ್ಲಿ ಇರುವಂತದ್ದು. ಕರ್ನಾಟಕದ ಬೆಂಗಳೂರಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇದೆ. ಸೊ ಇಸ್ರೋ ಅಂದ್ರೆ ಏನು ಅಂತ ಕೇಳಿದ್ರೆ, ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಹಾಗಾದ್ರೆ ಇಸ್ರೋದ ಸ್ಥಾಪನೆ ಎಷ್ಟರಲ್ಲಾಯ್ತು? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಇಸ್ರೋದ ಸ್ಥಾಪನೆ 15 ಆಗಸ್ಟ್ 1969ರಲ್ಲಿ ಆಯಿತು ಇಸ್ರೋದ ಸ್ಥಾಪನೆ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ವಿ ನಾರಾಯಣನ್. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು: ವಿ ನಾರಾಯಣನ್ ಇಸ್ರೋದ ಎಷ್ಟನೇ ಅಧ್ಯಕ್ಷರು ಅಂತ ಕೇಳ್ಬೋದು. 11ನೇ ಅಧ್ಯಕ್ಷರು. ಗೊತ್ತಿರಲಿ, 11ನೇ ಅಧ್ಯಕ್ಷರು. ಪ್ರಸ್ತುತ ವಿ ನಾರಾಯಣನ್ ಅಧ್ಯಕ್ಷರಾಗಿದ್ದಾರೆ. ಸೊ ಇವರ ಈ ಇಸ್ರೋದ ಸಂಸ್ಥಾಪಕರು ಯಾರಾಗಾದ್ರೆ? ಸಂಸ್ಥಾಪಕರು ಯಾರು ಕೇಳಿದ್ರೆ ವಿಕ್ರಮ್ ಸಾರಾಭಾಯಿ. ಇನ್ನೊಂದು ವಿಶೇಷತೆ ಇದೆ, ಏನ್ ಕೇಳಿದ್ರೆ ಇವರು ಪ್ರಥಮ ಅಧ್ಯಕ್ಷರು ಕೂಡ ಹೌದು, ಇಸ್ರೋದ ಮೊದಲ ಅಧ್ಯಕ್ಷರು ಕೂಡ ಹೌದು. ಯಾರು? ವಿಕ್ರಮ್ ಸಾರಾಭಾಯಿ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. 1962ರಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. 1962 ಅಲ್ಲಿ ಆ ಸಂಸ್ಥೆಯ ಹೆಸರು ಇನ್ಕಾಸ್ಪಾರ್ ಅಂತೇಳಿ. ಸರ್, ಯಾಕೆ ಈ ಸಂಸ್ಥೆಯ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ, ಇನ್ಕೋಸ್ಪಾರ್ ಅನ್ನುವ ಸಂಸ್ಥೆಯೇ ಮುಂದೆ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇಸ್ರೋ ಆಯಿತು. ಎಷ್ಟರಲ್ಲಾಯ್ತು ಹಾಗಾದ್ರೆ ಕೇಳಿದ್ರೆ 1969, 1969 ಆಗಸ್ಟ್ 15ರಂದು ಇಸ್ರೋ ಎಂಬುದಾಗಿ ಹೆಸರು ಬದಲಾಯಿಸಿತು. ಆಗಸ್ಟ್ 15ರಂದು ಇನ್ಕೋಸ್ಪಾರ್ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇಸ್ರೋ ಅಂತೇಳಿ ಆಯಿತು. ಇನ್ಕೋಸ್ಪಾರ್ ಅಂದ್ರೆ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಅನುಸಂಧಾನ ಸಮಿತಿ ಅಂತೇಳಿ. ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ಸ್ನೇಹಿತರೆ. ಇಸ್ರೋದ ಮೊದಲ ಹೆಸರು ಏನ್ ಕೇಳಿದ್ರೆ ಇನ್ಕೋಸ್ಪಾರ್ ಅಂತ ಗೊತ್ತಿರಲಿ. ಬಿಸಿಸಿಐನ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಬಿಸಿಸಿಐನ ಕೇಂದ್ರ ಕಚೇರಿ ಇರುವಂಥದ್ದು ಮುಂಬೈನಲ್ಲಿ ಕೂಡ. ಎಲ್ಲಿ ಅಂತ ಕೇಳಿದ್ರೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಮುಂಬೈನ ವಾಂಖೆಡೆ ಸ್ಟೇಡಿಯಂ ಬಿಸಿಸಿಐನ ಹೆಡ್ ಕ್ವಾರ್ಟರ್ ಇರುವಂಥದ್ದು, ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್. ಬಿಸಿಸಿಐ ಅಂದ್ರೆ ಏನು? ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಬಿಸಿಸಿಐ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತೇಳಿ. ಬಿಸಿಸಿಐನ ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಹಾಗಾದ್ರೆ? ಬಿಸಿಸಿಐನ ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಕೇಳಿದ್ರೆ 1928, 1928 ಡಿಸೆಂಬರ್ ತಿಂಗಳಲ್ಲಿ ಬಿಸಿಸಿಐ ಸ್ಥಾಪನೆ ಆಗುತ್ತೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು? ಬಿಸಿಸಿಐನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಮಿಥುನ್ ಮನಾಸ್ ಪ್ರಸ್ತುತ ಬಿಸಿಸಿಐನ ಅಧ್ಯಕ್ಷರು. ಹಾಗಾದ್ರೆ ಮೊದಲ ಅಧ್ಯಕ್ಷರು ಯಾರು? ಬಿಸಿಸಿಐನ ಫಸ್ಟ್ ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ಅರಾಯಿ ಗ್ರಾಂಟ್ ಗೋವನ್ ಅಂತೇಳಿ. ಅರಾಯ್ ಗ್ರಾಂಟ್ ಗೋವನ್ ಇವರು ಬಿಸಿಸಿಐನ ಮೊದಲ ಅಧ್ಯಕ್ಷರು. ಇನ್ನು ಬಿಸಿಸಿಐಗೆ ಸಂಬಂಧಪಟ್ಟಂತಹ ಭಾರತದ ಸಚಿವರು ಯಾರು ಕೇಳಿದ್ರೆ ದೇವಜಿತ್ ಸೈಕಿಯಾ. ಇದರ ಬಿಸಿಸಿಐನ ಸಚಿವರಾಗಿದ್ದಾರೆ. ಸಂವಿಧಾನದ ಯಾವ ವಿಧಿಯ ಆಧಾರದ ಮೇಲೆ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಹುದ್ದೆಗೆ ಅವಕಾಶ ಮಾಡಿಕೊಡಲಾಗಿದೆ? ಸರಿಯಾದ ಉತ್ತರ ಆರ್ಟಿಕಲ್ 148. ಭಾರತದ ಸಂವಿಧಾನದ ವಿಧಿ 148 CAG ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ.
ದೆನ್ ವಾಟ್ ಈಸ್ CAG ಕೇಳಿದ್ರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ಅಂದರೆ ನೋಟ್ ಮಾಡ್ಕೊಳ್ಳಿ. ಹಾಗಾದರೆ CAG ಬಗ್ಗೆ ಹೇಳೋದಾದರೆ CAGಯ ಸ್ಥಾಪನೆಯಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ 1858ರಲ್ಲಿಯೇ CAG ಅನ್ನುವಂತಹ ಒಂದು ವ್ಯವಸ್ಥೆ ಇರಬೇಕು ಸರ್ಕಾರದ ಒಂದು ಮಹತ್ವಕಾರಿ ಅಂಶಗಳಲ್ಲಿ ಅಂತೇಳಿ 1858ಅಲ್ಲಿ CAGಯನ್ನು ಸ್ಥಾಪಿಸಲಾಯಿತು. ಇದರ ಮುಖ್ಯಾಲಯ ಇರೋದು ಎಲ್ಲಿ ಕೇಳಿದ್ರೆ ನವದೆಹಲಿ. ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಆಫೀಸ್ ಎಲ್ಲಿದೆ ಕೇಳಿದ್ರೆ ಮುಖ್ಯ ಕಚೇರಿ ನವದೆಹಲಿ ಇರೋದು. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು? CAG ಯಾರು ಪ್ರಸ್ತುತ ಕೇಳಿದ್ರೆ ಕೊಂಡೂರು ಸಂಜಯ ಮೂರ್ತಿ. ಕೊಂಡೂರು ಸಂಜಯ ಮೂರ್ತಿ ಪ್ರಸ್ತುತ ಅಧ್ಯಕ್ಷರು ಪ್ರಸ್ತುತ CAG. ಹಾಗಾದ್ರೆ ಮೊದಲ CAG ಯಾರು ಕೇಳಿದ್ರೆ ವಿ ನರಹರಿ ರಾವ್ ಮೊದಲ ಅಧ್ಯಕ್ಷರು ಅಥವಾ ಮೊದಲ CAG. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇದರ ಕೇಂದ್ರ ಕಚೇರಿಯಲ್ಲಿದೆ? ಸರಿ ಉತ್ತರ RBIನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಯಾವ ರಾಜ್ಯದಲ್ಲಿ ಬರುತ್ತೆ ಕೇಳಿದ್ರು ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇದೆ. ಸೊ ಇದು ಭಾರತದ ಮುದ್ರಣ ನೀತಿ ಮತ್ತು ಸಂಚಲನವನ್ನ ನಿಭಾಯಿಸುವಂತ ಒಂದು ಸಂಸ್ಥೆ, ಒಂದು ಬ್ಯಾಂಕ್ ಆಗಿದೆ. ಹಾಗಾದ್ರೆ RBI ಸ್ಥಾಪನೆ ಆಗಿದ್ದು ಯಾವಾಗ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆ ಆಗಿದ್ದಾಗ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಏಪ್ರಿಲ್ 1, 1935. RBI ಸ್ಥಾಪನೆ ಆದಾಗ RBIನ ಕೇಂದ್ರ ಕಚೇರಿ ಯಾವ್ದಾಗಿತ್ತು ಹಾಗಿದ್ರೆ ಕೇಳಿದ್ರೆ ಕಲ್ಕತ್ತಾ. ನೋಟ್ ಮಾಡ್ಕೊಳ್ಳಿ. ಸ್ಥಾಪನೆ ಆಗಿದೆ ಯಾವಾಗ? 1 ಏಪ್ರಿಲ್ 1935ರಲ್ಲಿ ಸ್ಥಾಪನೆಯಾದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಯಾವ್ದಾಗಿತ್ತು? ಕಲ್ಕತ್ತಾ ಆಗಿತ್ತು. ಹಾಗಾದ್ರೆ RBI ರಾಷ್ಟ್ರೀಕರಣ ಆಗಿದ್ದು ಯಾವಾಗ? RBI ರಾಷ್ಟ್ರೀಕರಣ ನ್ಯಾಷನಲೈಸ್ಡ್ ಆಗಿದ್ದು ಯಾವಾಗ ಕೇಳಿದ್ರೆ 1 ಜನವರಿ 1949. ಜನವರಿ 1, 1949ನಲ್ಲಿ RBI ರಾಷ್ಟ್ರೀಕರಣ ಆಗುತ್ತೆ. ಪ್ರಸ್ತುತ ಇದರ ಗವರ್ನರ್ ಯಾರು? ತುಂಬಾ ಇಂಪಾರ್ಟೆಂಟ್ ಅಂಶ, ನೋಟ್ ಮಾಡ್ಕೊಳ್ಳಿ. ಪ್ರಸ್ತುತ RBIನ ಗವರ್ನರ್ ಯಾರು ಕೇಳಿದ್ರೆ ಸಂಜಯ್ ಮಲ್ಹೋತ್ರಾ. ಪ್ರಸ್ತುತ RBIನ ಗವರ್ನರ್. ಹಾಗಾದ್ರೆ ಈ RBIನಲ್ಲಿ ಎಷ್ಟು ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ನೋಟ್ ಮಾಡ್ಕೊಳ್ಳಿ. ಡೆಪ್ಯೂಟಿ ಗವರ್ನರ್ ಎಷ್ಟು ಜನ ಇರ್ತಾರೆ ಕೇಳಿದ್ರೆ 4 ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ. ಹಾಗಾದ್ರೆ ಯಾರ್ಯಾರು ಒಂದ್ಸರಿ ಹಾಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಪೂನಂ ಗುಪ್ತಾ, ಶಿರೀಶ್ ಚಂದ್ರ ಮುರ್ಮು, ಸ್ವಾಮಿನಾಥನ್, ಜಾನಕಿ ರಮಣ ಮತ್ತು ರೋಹಿತ್ ಜೈನ್. ಈ 4 ಜನ ಪ್ರಸ್ತುತ ಇರುವಂತಹ ಡೆಪ್ಯೂಟಿ ಗವರ್ನರ್. ಇನ್ನೊಮ್ಮೆ ಹೇಳ್ತೀನಿ, ಪೂನಂ ಗುಪ್ತಾ, ಶಿರೀಶ್ ಚಂದ್ರ ಮುರ್ಮು, ಸ್ವಾಮಿನಾಥನ್, ಜಾನಕಿ ರಮಣ ಮತ್ತು ರೋಹಿತ್ ಜೈನ್. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಗವರ್ನರ್ ಯಾರು? ಸೊ ನೋಡಿ, ನೀವು ಇಲ್ಲಿ ಸ್ಥಾಪನೆ ಆಗಿದ್ದ ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ಕೇಳಿದ್ರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸ್ಥಾಪನೆಯಾದಂತಹ ಒಂದು ಬ್ಯಾಂಕ್ ಆಗಿದೆ ಅಂತೇಳಿ. ಹಾಗಾದ್ರೆ ಮೊದಲ ಗವರ್ನರ್ ಯಾರು ಕೇಳಿದ್ರೆ ಸರ್ ಆಸ್ಬರ್ನ್ ಸ್ಮಿತ್. ಸೊ RBIನ ಮೊದಲ ಗವರ್ನರ್. ಹಾಗಾದ್ರೆ ಮೊದಲ ಭಾರತೀಯ ಗವರ್ನರ್ ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಅಂಶ, ನೋಟ್ ಮಾಡ್ಕೊಳ್ಳಿ. ಮೊದಲ ಭಾರತದ ಗವರ್ನರ್ ಅಂದ್ರೆ ಭಾರತೀಯರೊಬ್ಬರು RBIನ ಗವರ್ನರ್ ಆದವರು ಮೊಟ್ಟ ಮೊದಲಿಗೆ ಯಾರು ಕೇಳಿದ್ರೆ CD ದೇಶ್ಮುಖ್. ಸ್ನೇಹಿತರೆ, ಈ ರೀತಿ ಎಲ್ಲಾ ಪ್ರಶ್ನೆಗಳಿಗೂ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿ ಇರುವಂತಹ ಅಂಶಗಳನ್ನ ಕವರ್ ಮಾಡ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಅದಕ್ಕೆ ಹೇಳಿದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ IOA ಸ್ಥಾಪನೆಯಾದ ವರ್ಷ ಯಾವುದು? ಸರಿ ಉತ್ತರ 1927. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್
ಸ್ಥಾಪನೆ ಆಗಿದ್ದು 1927ರಲ್ಲಿ. ಮುಖ್ಯ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ? ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ನವದೆಹಲಿ ಕೇಂದ್ರ ಕಚೇರಿ ಇರೋದು. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಯಾರು ಕೇಳಿದ್ರೆ ಪಿ.ಟಿ. ಉಷಾ. ಇಲ್ಲೊಂದು ಮಹತ್ವಕಾರಿ ಅಂಶ ಇದೆ, ಏನು ಕೇಳಿದ್ರೆ ಮೊದಲ ಮಹಿಳಾ ಅಧ್ಯಕ್ಷರು. ಮೊದಲ ಮಹಿಳಾ ಅಧ್ಯಕ್ಷರು 1927 ಈಚೆಗೆ ಅಧ್ಯಕ್ಷರಾದ ಮೊದಲ ಮಹಿಳೆ ಪಿ.ಟಿ. ಉಷಾ ಮತ್ತು ಪ್ರಸ್ತುತ ಪಿ.ಟಿ. ಉಷಾನೇ ಅಧ್ಯಕ್ಷರಾಗಿದ್ದಾರೆ. ಸೊ ಭಾರತೀಯ ಒಲಿಂಪಿಕ್ ಸಂಘದ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಇದು ಮೊದಲ ಮಹಿಳಾ ಅಧ್ಯಕ್ಷರು ಮತ್ತು ಪ್ರಸ್ತುತ 2026 ಅಲ್ಲಿ ಇವರೇ ಇದ್ದಾರೆ. ಹಾಗಾದ್ರೆ ಈ ಒಂದು IOC ಸ್ಥಾಪನೆ ಆದಾಗ 1927 ಅಧ್ಯಕ್ಷರಾದವರು ಯಾರು ಅಥವಾ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಸರ್ ದೊರಾಬಜಿ ಟಾಟಾ. ಸರ್ ದೊರ್ಬಾಜಿ ಟಾಟಾ. ಸೆಬಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೋಟ್ ಮಾಡ್ಕೊಳ್ಳಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಮೀನ್ಸ್ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಈ ಸೆಬಿ ಇದೆಯಲ್ಲ, ಇದು ಭಾರತದಲ್ಲಿರುವಂತಹ ಪ್ರಮುಖ ಒಂದು ಆಮದು ಮತ್ತು ರಫ್ತಿನ ಒಂದು ನಿಗಾವನ್ನು ವಹಿಸುತ್ತೆ. ಇದು ಯಾವಾಗ ಶುರು ಆಯಿತು ಕೇಳಿದ್ರೆ 1988 1988. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ತುಹಿನ್ ಕಾಂತಾ ಪಾಂಡೆ. ತುಹಿನ್ ಕಾಂತಾ ಪಾಂಡೆ ಪ್ರಸ್ತುತ ಸೆಬಿಯ ಅಧ್ಯಕ್ಷರು. ಸೆಬಿಯ ಮೊದಲ ಅಧ್ಯಕ್ಷರು ಯಾರು ಹಾಗಾದ್ರೆ? ಸೆಬಿಯ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಡಾಕ್ಟರ್ ಎಸ್ ಎ ದವೆ. CSIR ನ ಕೇಂದ್ರ ಕಚೇರಿಯಲ್ಲಿದೆ. CSIR ಅಂದ್ರೆ ಏನಂತ ಮೊದಲು ತಿಳ್ಕೋಬೇಕಾಗತ್ತೆ. CSIR ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದು CSIR ಅಂದ್ರೆ ಏನು ಅಂತೇಳಿ. ಸೊ ಇದರ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನವದೆಹಲಿ ಇದರ ಕೇಂದ್ರ ಕಚೇರಿ ಇದು. ಸ್ಥಾಪನೆಯಾಗಿದ್ದು ಯಾವಾಗ? ಸ್ಥಾಪನೆಯಾಗಿದ್ದು ಯಾವಾಗ ಕೇಳಿದ್ರೆ 26 ಡಿಸೆಂಬರ್ 1942 ಸ್ಥಾಪನೆಯಾಗಿದ್ದು. ಸೊ ಇದರ ಮಹಾನಿರ್ದೇಶಕರು ಯಾರು ಕೇಳಿದ್ರೆ ನಲ್ಲ ತಂಬಿ ಕಲಾಯ್ ಸೆಲ್ವಿ. ಮೊದಲ ಮಹಿಳಾ ಮಹಾನಿರ್ದೇಶಕರು ಕೂಡ ಹೌದು ಮತ್ತು ಪ್ರಸ್ತುತ ಮಹಾನಿರ್ದೇಶಕರು ಕೂಡ ಹೌದು. ನಲ್ಲತಂಬಿ ಕಲಾಯಿ ಸೆಲ್ವಿ. ಸಂಸ್ಥಾಪಕರು ಯಾರು ಕೇಳಿದ್ರೆ ಶಾಂತಿ ಸ್ವರೂಪ ಭಟ್ನಾಗರ್. ಸಂಸ್ಥಾಪಕ ಶಾಂತಿ ಸ್ವರೂಪ ಭಟ್ನಾಗರ್. ಮೊದಲ ಮಹಾನಿರ್ದೇಶಕ ಕೂಡ ಹೌದು ಇವರು, ಶಾಂತಿ ಸ್ವರೂಪ್ ಭಟ್ನಾಗರ್. UIDAI ಕೇಂದ್ರ ಕಚೇರಿ ಎಲ್ಲಿದೆ? ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಆಧಾರ್ ಕಾರ್ಡ್ ಇದೆಯಲ್ಲ ಅದರದ್ದು. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಥಾಪನೆ ಎಷ್ಟೆಲ್ಲ ಆಯ್ತು ಇದು ಕೇಳಿದ್ರೆ
ಸ್ಥಾಪನೆ ಆಗಿದ್ದು 28 ಜನವರಿ 2009. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ, ಪ್ರಸ್ತುತ UIDAIನ ಅಧ್ಯಕ್ಷರು ಯಾರು ಕೇಳಿದ್ರೆ ನೀಲಕಂಠ ಮಿಶ್ರಾ. ನೀಲಕಂಠ ಮಿಶ್ರಾ. NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. NHAI ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಪ್ರಾರಂಭಿಸಿದ ವರ್ಷ ಯಾವುದು? ಸರಿ ಉತ್ತರ 1995. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಒಂದು ಇದರ ಮೂಲಕ ಇದನ್ನ ಸ್ಥಾಪಿಸಲಾಯಿತು ಕೇಳಿದ್ರೆ 1988ರ NHAI ಅಧಿನಿಯಮ. ಯಾವ ಅಧಿನಿಯಮದ ಮೂಲಕ NHAI ಸ್ಥಾಪನೆ ಆಯಿತು ಕೇಳಿದ್ರೆ 1988ರ NHAI ಅಧಿನಿಯಮದ ಮೂಲಕ 1995ರಲ್ಲಿ NHAI ಪ್ರಾರಂಭ ಆಯಿತು. ಇದರ ಅಧ್ಯಕ್ಷರು ಸಂತೋಷ್ ಕುಮಾರ್ ಯಾದವ್, ಪ್ರಸ್ತುತ ಅಧ್ಯಕ್ಷರು. ಸಂತೋಷ್ ಕುಮಾರ್ ಯಾದವ್. ಸಂವಿಧಾನದ ಯಾವ ವಿಧಿ UPSC ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC. ಸರಿ ಉತ್ತರ ಸಂವಿಧಾನದ ಆರ್ಟಿಕಲ್ 315ನೇ ಆರ್ಟಿಕಲ್ UPSC ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಯಾವಾಗ ಇದು ಸ್ಥಾಪನೆ ಆಯಿತು ಕೇಳಿದ್ರೆ, ಸ್ಥಾಪನೆಯಾದ ವರ್ಷ, ಸ್ಥಾಪನೆಯಾಗಿದ್ದು 26 ಅಕ್ಟೋಬರ್ 1950. 1950ರ ಅಕ್ಟೋಬರ್ 26ರಂದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಕುಮಾರ್. ಪ್ರಸ್ತುತ ಅಧ್ಯಕ್ಷರು ಅಜಯ್ ಕುಮಾರ್. ಸರ್ ರಾಸ್ ಬಾರ್ಕರ್ ಸಂಘ ಲೋಕ ಸೇವಾ ಆಯೋಗಕ್ಕೆ ಮೊದಲ ಅಧ್ಯಕ್ಷರು. ಸರ್ ರಾಸ್ ಬಾರ್ಕರ್ ಮೊದಲ ಅಧ್ಯಕ್ಷರು. ಸರ್ ರಾಸ್ ಬಾರ್ಕರ್. DRDO ಸ್ಥಾಪನೆಯಾದ ವರ್ಷ ಯಾವುದು? ನೋಟ್ ಮಾಡ್ಕೊಳ್ಳಿ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಹಾಗಾದರೆ DRDO ಬಗ್ಗೆ ನೋಡ್ತಾ ಹೋದರೆ, DRDO ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ ಜನವರಿ 1, 1958. ಜನವರಿ 1, 1958 DRDO ಸ್ಥಾಪನೆ ಆಯಿತು. DRDOನ ಕೇಂದ್ರ ಕಚೇರಿ ಇರೋದು ನವದೆಹಲಿ. ಹೆಡ್ ಕ್ವಾರ್ಟರ್ ಇರುವಂಥದ್ದು ನವದೆಹಲಿಯಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಸಮೀರ್ ವೆಂಕಟಪತಿ ಕಾಮತ್. ಸಮೀರ್ ವಿ ಕಾಮತ್ ಪ್ರಸ್ತುತ ಇದರ ಅಧ್ಯಕ್ಷರು. ಹಾಗಾದರೆ ಮೊದಲ ಅಧ್ಯಕ್ಷರು ಯಾರು? ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. DRDOನ ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತೇಳಿ VR ರಾವ್. ಇದರ ಆದರ್ಶ ವಾಕ್ಯ ಸ್ಟ್ರೆಂತ್ಸ್ ಆರಿಜಿನ್ ಈಸ್ ಇನ್ ಸೈನ್ಸ್. ಸ್ಟ್ರೆಂತ್ಸ್ ಆರಿಜಿನ್ ಈಸ್ ಇನ್ ಸೈನ್ಸ್. ಟ್ರಾಯ್ ಸ್ಥಾಪನೆಯಾದ ವರ್ಷ ಯಾವುದು? ಟ್ರಾಯ್ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸ್ಥಾಪನೆಯಾದ ವರ್ಷ 1997. 1997ರಲ್ಲಿ ಸ್ಥಾಪನೆ ಆಯಿತು. ಸೊ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ.
ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ. ಪ್ರಸ್ತುತ ಇದರ ಅಧ್ಯಕ್ಷರು ಅನಿಲ್ ಕುಮಾರ್ ಲಾಹೋಟಿ. ಅನಿಲ್ ಕುಮಾರ್ ಲಾಹೋಟಿ ಪ್ರಸ್ತುತ ಟ್ರಾಯ್ನ ಅಧ್ಯಕ್ಷರು. ಸಿಪಿಸಿಬಿ ಸ್ಥಾಪನೆಯಾದ ವರ್ಷ ಯಾವುದು? ಸಿಪಿಸಿಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೋಟ್ ಮಾಡ್ಕೊಳ್ಳಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಸಿಪಿಸಿಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದ್ರೆ 1974. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1974 ಅಲ್ಲಿ ಈ ಜಲ ಅಧಿನಿಯಮ ಇದರ ಮೂಲಕ ಇದು ಸ್ಥಾಪನೆ ಆಯಿತು. ಸಿಪಿಸಿಬಿ ಬಗ್ಗೆ ಹೇಳೋದಾದ್ರೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಮತ್ತು ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ವೀರ ವಿಕ್ರಮ ಯಾದವ್. ವೀರ ವಿಕ್ರಮ ಯಾದವ್. ಸಿಬಿಎಫ್ಸಿ ಕೇಂದ್ರ ಕಚೇರಿಯಲ್ಲಿದೆ. ಸಿಬಿಎಫ್ಸಿ ಅಂದ್ರೇನು? ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿ ಇರುವಂಥದ್ದು. ಪ್ರಸ್ತುತ ಇದರ ಅಧ್ಯಕ್ಷರು ಶಶಿಶೇಖರ ವೆಂಪತಿ. ಅಧ್ಯಕ್ಷರು ಶಶಿಶೇಖರ ವೆಂಪತಿ, ಪ್ರಸ್ತುತ ಇದರ ಪ್ರೆಸಿಡೆಂಟ್. ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಭಾರತದ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಯಾದ ವರ್ಷ 1950. 1950 ಜನವರಿ 28. ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ, ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಪ್ರಸ್ತುತ ಯಾರು ಕೇಳಿದ್ರೆ ನ್ಯಾಯಮೂರ್ತಿ ಸೂರ್ಯಕಾಂತ್. ಹಾಗಾದ್ರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಎಷ್ಟನೇ ಸುಪ್ರೀಂ ಕೋರ್ಟ್ನ ಪ್ರಮುಖ ಚೀಫ್ ಜಸ್ಟಿಸ್ ಕೇಳಿದ್ರೆ 53ನೇ. BARC ಸ್ಥಾಪನೆಯಾದ ವರ್ಷ ಯಾವುದು? BARC ಅಂದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸ್ಥಾಪನೆಯಾದ ವರ್ಷ 1954. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸ್ಥಾಪನೆ ಮಾಡಿದ್ಯಾರು? ಹೋಮಿ ಜಹಾಂಗೀರ್ ಬಾಬಾ. ಇದನ್ನ ಸ್ಥಾಪಿಸಿದ್ರು. ಪ್ರಸ್ತುತ ಇದರ ನಿರ್ದೇಶಕರು, ಇದರ ಪ್ರಮುಖರಿಗೆ ನಿರ್ದೇಶಕ ಅಂತ ಕರೀತಾರೆ. ನಿರ್ದೇಶಕರು ಯಾರು ಕೇಳಿದ್ರೆ ವಿವೇಕ ಬಸೀನ್. BSE ನ ಕೇಂದ್ರ ಕಚೇರಿ ಎಲ್ಲಿದೆ? BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಕೇಂದ್ರ ಕಚೇರಿಯಲ್ಲಿದೆ. ಹೆಸರಲ್ಲೇ ಹೇಳುವ ಹಾಗೆ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸ್ಥಾಪನೆ ಆಗಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 1875 ಅಲ್ಲಿ. ಸ್ಥಾಪನೆ ಆಗಿದ್ದು 1875ರಲ್ಲಿ. ಸೊ ಇದರ ಪ್ರಸ್ತುತ ಅಧ್ಯಕ್ಷರು ಸುಭಾಷಿಸ್ ಚೌಧರಿ. ಪ್ರಸ್ತುತ ಇದರ ಅಧ್ಯಕ್ಷರು. MD ಮತ್ತು CEO ಯಾರು ಕೇಳಿದ್ರೆ ಸುಂದರಮನ್ ರಾಮಮೂರ್ತಿ.
ಸುಂದರಮನ್ ರಾಮಮೂರ್ತಿ, ಇದರ MD ಮತ್ತು CEO. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿಯಲ್ಲಿದೆ, ಸರಿ ಉತ್ತರ ಮುಂಬೈನಲ್ಲಿ ಇದೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಸ್ಥಾಪನೆಯಾಗಿದ್ದು ಯಾವಾಗಿದು? 1992 ಸ್ಥಾಪನೆಯಾಗಿದ್ದು. MD ಮತ್ತು CEO ಆಶೀಷ ಕುಮಾರ ಚೌಹಾನ್. ಆಶೀಷ್ ಕುಮಾರ್ ಚೌಹಾನ್. ಆಶೀಷ್ ಕುಮಾರ್ ಚೌಹಾನ್ ಇದರ MD ಮತ್ತು CEO. CVC ಇದರ ಕೇಂದ್ರ ಕಚೇರಿಯಲ್ಲಿದೆ. CVC ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. CVC ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಧ್ಯಕ್ಷರು ಯಾರು ಕೇಳಿದ್ರೆ ಪ್ರವೀಣ ವಶಿಷ್ಠ. ಪ್ರವೀಣ ವಸಿಷ್ಠ ಪ್ರಸ್ತುತ ಇದರ ಅಧ್ಯಕ್ಷರು. ಪ್ರವೀಣ ವಸಿಷ್ಠ ಅಧ್ಯಕ್ಷರು. NSDL ಕೇಂದ್ರ ಕಚೇರಿಯಲ್ಲಿದೆ. NSDL ಅಂದರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿ ಇರುವಂಥದ್ದು. ಇದರ ಪ್ರಮುಖ ಅಂಶ ಇದರ ಪ್ರಸ್ತುತ CEO ಯಾರು? ವಿಜಯ್ ಚಂದೋಕ್. ವಿಜಯ್ ಚಂದೋಕ್ ಇದರ ಪ್ರಸ್ತುತ CEO ಆಗಿದ್ದಾರೆ. CDSL ಅಂದರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಸೊ ಇದರ ಕೇಂದ್ರ ಕಚೇರಿ ಇದೆ ಕೇಳಿದ್ರೆ ಮುಂಬೈನಲ್ಲಿ ಇರುವಂಥದ್ದು. ಸೊ ಇದು ಸ್ಥಾಪನೆ ಆಗಿದ್ದು 1999ನಲ್ಲಿ. ಇದರ ಪ್ರಬಂಧ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯವಾರಿ ಅಧಿಕಾರಿ ಕೇಳಿದ್ರೆ ನೆಹಲ್ ವೋರಾ. ನೆಹಲ್ ವೋರಾ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? ಆಕ್ಚುಲಿ ನೀತಿ ಆಯೋಗ ಮೊದಲಿಗೆ ಯೋಜನಾ ಆಯೋಗ ಅನ್ನುವಂಥ ಹೆಸರನ್ನು ಹೊಂದಿತ್ತು. ಅದನ್ನ ಹೆಸರನ್ನ ಬದಲಾಯಿಸಿ ಸ್ವಲ್ಪ ಹೊಸ ರೂಪವನ್ನು ನೀಡಲಾಯಿತು. ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇದು ನೀತಿ ಆಯೋಗದ ಫುಲ್ ಫಾರ್ಮ್, ನೀತಿ ಆಯೋಗ ಅಂತೇಳಿ. ಸ್ಥಾಪನೆ ಆಗಿದೆ 2015 ಜನವರಿ 1. ಇದರ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರಿದ್ದಾರೆ. ಇವಾಗಿನ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಾಹಿರಿ. ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದರ ಅಧ್ಯಕ್ಷರು ಪ್ರಧಾನಿಯಾಗಿರ್ತಾರೆ, ಉಪಾಧ್ಯಕ್ಷರೇ ಪ್ರಮುಖ ಆಗ್ತಾರೆ. ಉಪಾಧ್ಯಕ್ಷರು ಪ್ರಸ್ತುತ ಯಾರು ಕೇಳಿದ್ರೆ ಅಶೋಕ್ ಕುಮಾರ ಲಾಹಿರಿ. ಅಶೋಕ ಕುಮಾರ ಲಾಹಿರಿ. ಇದರ ಮೊದಲ ಉಪಾಧ್ಯಕ್ಷರು ಯಾರು ಕೇಳಿದ್ರೆ ಅರವಿಂದ ಪನಗಾರಿಯ. ಅರವಿಂದ ಪನಗಾರಿಯ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು, ಪನಗಾರಿಯ. ಹಾಗಾದ್ರೆ ಇದರ CEO ಯಾರು ಕೇಳಿದ್ರೆ ನಿಧಿ ಚಿಬ್ಬರ್. CEO ಯಾರು ಕೇಳಿದ್ರೆ ನಿಧಿ ಚಿಬ್ಬರ್. ನಬಾರ್ಡ್ ಕೇಂದ್ರ ಕಚೇರಿಯಲ್ಲಿದೆ. ನಬಾರ್ಡ್ ಇದೆಯಲ್ಲ, ನಬಾರ್ಡ್ನ ಕೇಂದ್ರ ಕಚೇರಿ. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನೋಟ್ ಮಾಡ್ಕೊಳ್ಳಿ, ನ್ಯಾಷನಲ್
ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮುಂಬೈನಲ್ಲಿ ಇರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರಸ್ತುತ ಅಧ್ಯಕ್ಷರು ಕೆ.ವಿ. ಶಾಜಿ. FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇದೆ. FCI ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಪ್ರಸ್ತುತ ಅಧ್ಯಕ್ಷರು ರವೀಂದ್ರ ಕುಮಾರ್ ಅಗರ್ವಾಲ್. ICAI ಇದರ ಕೇಂದ್ರ ಕಚೇರಿ ಇದೆ. ICAI ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಥಾಪನೆಯಾಗಿದ್ದು 1949. ಪ್ರಸ್ತುತ ಅಧ್ಯಕ್ಷರು ನೋಟ್ ಮಾಡ್ಕೊಳ್ಳಿ, ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಪ್ರಸ್ತುತ ಅಧ್ಯಕ್ಷರು ಹೇಳ್ಕೊಳ್ಳಿದ್ರೆ CA ಪ್ರಸನ್ನ ಕುಮಾರ್. ನಾಲ್ಕು ಕೇಂದ್ರ ಕಚೇರಿ ಇದೆ. ನಾಲ್ಕು ಅಂದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿರುವಂಥದ್ದು ಕೇಳಿದ್ರೆ ಸರಿಯಾದ ಉತ್ತರ ಭುವನೇಶ್ವರ್. ಯಾವ ರಾಜ್ಯದಲ್ಲಿ ಬರುತ್ತಿದ್ದು? ಒಡಿಸ್ಸಾದಲ್ಲಿ ಬರುತ್ತೆ. ಒಡಿಸ್ಸಾದ ಭುವನೇಶ್ವರದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಸ್ಥಾಪನೆಯಾಗಿದ್ದು 1989 ಜನವರಿ 7 ಸ್ಥಾಪನೆಯಾಗಿದ್ದು. ಸೊ ಇದರ CMD ಬೃಜೇಂದ್ರ ಪ್ರತಾಪ್ ಸಿಂಹ. ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೃಜೇಂದ್ರ ಪ್ರತಾಪ್ ಸಿಂಹ. ಹೆಡ್ ಕ್ವಾರ್ಟರ್ ಭುವನೇಶ್ವರದಲ್ಲಿರೋದು. BSNL ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ BSNL ಅಂದ್ರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರೋದು. ಇದು ಸ್ಥಾಪನೆಯಾಗಿದ್ದು 15 ಡಿಸೆಂಬರ್ 2000 ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು ರಾಬರ್ಟ್ ಜೆರಾರ್ಡ್ ರವಿ. ಅಂತ ಹೇಳಿ. NHB ಕೇಂದ್ರ ಕಚೇರಿಯಲ್ಲಿದೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಸ್ಥಾಪನೆಯಾಗಿದ್ದು 1988 ಅಲ್ಲಿ. ಇದರ ಪ್ರಸ್ತುತ ಪ್ರಬಂಧ ನಿರ್ದೇಶಕರು ಸಂಜಯ್ ಶುಕ್ಲಾ. IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಕಚೇರಿಯಲ್ಲಿದೆ. ಕೇಂದ್ರ ಕಚೇರಿ ಇರುವುದು ಹೈದರಾಬಾದ್ನಲ್ಲಿ, ತೆಲಂಗಾಣ ರಾಜ್ಯದ ಹೈದರಾಬಾದ್. ಅಧ್ಯಕ್ಷರು ಅಜಯ್ ಸೇಠ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ SIDBI ಇದರ ಕೇಂದ್ರ ಕಚೇರಿಯಲ್ಲಿದೆ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿಯಲ್ಲಿದೆ. ಆಪ್ಷನ್ಸ್ ಈ ರೀತಿ ಇದೆ: ಲಕ್ನೋ, ಹೈದರಾಬಾದ್, ಭುವನೇಶ್ವರ್, ನವದೆಹಲಿ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.